ವಿದ್ಯಾರ್ಥಿಗಳ ಲಕ್ಷ ಕೊಟ್ಟು ನೋಡ್ರಿಲೆ 13ನೇ ವಿಡಿಯೋ ನಂಬರ್ 13 2021 ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ನಂಬರ್ 53 ನವೋದಯ ಕ್ವಶನ್ ಪೇಪರ್ ನಂಬರ್ 53 12.1 ದಶಮಾಂಶ ಸಮಾನವಾದದ್ದು ಯಾವುದು? ನಿಮಗ ಈ 16 ಏನದಲ್ಲ ಯಾವ ಅಂಕಿ ಭಾಗ ಹೋಗ್ತದ? ಈಗ ನೋಡ್ರಿ 12.1 ಈಗ ಒಳಗೆ ನೀವು ಹೆಂಗ್ ಮಾಡ್ತೀರಿ ಅಂದ್ರೆ ಈ 12ಕ್ಕೆ 16ಕ್ಕೆ ಗುಣಾಕಾರ ಮಾಡಿ ಒಂದು ಕೂಡಿಸಿ 16ಲೇ ಭಾಗಾಕಾರ ಮಾಡ್ಕೋತ ಕೂತ್ರಿ ಅಂತಂದ್ರೆ ಭಾಳ ಟೈಮ್ ಆಗ್ತದೆ. ಇಷ್ಟೇ. ಈ 16 ಯಾವ ಅಂಕಿಗೆ ಭಾಗ ಹೋಗ್ತದ ಅದನ್ನ ತಿಳ್ಕೊಬೇಕು ಮೊದಲು. ಯಾವ ಅಂಕೆ ಭಾಗ ಹೋಗ್ತದ ಅದೊಂದು, ಮ್ಯಾಲೆ ಅಂಶ ಏನದ ಇದೊಂದು, ಎರಡು ನೀವು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ದಶಮಾಂಶ ಮಾಡುವಾಗ ನೆನ್ಪಿಟ್ಕೋಬೇಕು. ಮ್ಯಾಲೆ ಅಂಕೆದ 1, ತಳಗದ 16. ಇದು 100ಕ್ಕೆ ಭಾಗ ಹೋಗಂಗಿಲ್ಲ, ಯಾಕೆ 10 ಸಣ್ಣದಾತು. ಇದು 100ಕ್ಕೆ ಭಾಗ ಹೋಗಂಗಿಲ್ಲ, 1000ಕ್ಕೆ ಭಾಗ ಹೋಗಂಗಿಲ್ಲ, 1000ಕ್ಕೆ ಭಾಗ ಹೋಗಲ್ಲ, 10,000ಕ್ಕೆ ಭಾಗ ಹೋಗ್ತದೆ. ಇದು ನೋಡ್ರಿ 1000ಕ್ಕೆ 8ರಲ್ಲೇ ಹೋಗ್ತದೆ. ಇದು ಒಂದೇ ನೆನ್ಪಿಟ್ಕೋದು ನೀವು ಟ್ರಿಕ್ಸ್. 16 ಯಾವ ಅಂಕೆಗೆ ಭಾಗ ಹೋಗ್ತದ ಅದನ್ನು ನೀವು ತಿಳ್ಕೊಂಡ್ಬಿಟ್ರೆ ಮುಗಿದೋದು. ಈಗಂತೂ 10,000ಕ್ಕೆ ಭಾಗ ಹೋಗ್ತದೆ. 1000ಕ್ಕೆ ಹೋಗೋದೇ ಇಲ್ಲ, ಮಾಡಿ ನೋಡ್ರಿ. 1000ಕ್ಕೆ ಹೋಗಂಗೆ ಇಲ್ಲ ನೋಡ್ರಿ ನೀವು ಬೇಕಾದ್ರೆ. 16 16 96 ನೋಡ್ರಿ, ಎಷ್ಟು ಉಳಿತು? 4 ಉಳಿತು. ಈಗ 0 ತಗೋರಿ, ಮುಗೀತೀಗ. ಮತ್ತೆ ಶೇಷ ಉಳಿತಿಲ್ಲ ನೋಡ್ರಿ, 16 2 32 ನೋಡ್ರಿ, 8 ಉಳಿತು. ಅಂದ್ರೆ 1,000 ತನಕ ಬಂತು. ಈಗ 1,000 ತನಕ ನೀವು ಬಾಚಿದ್ರಿ, ಹೋಗ್ಲಿಲ್ಲ ಭಾಗ. ಇನ್ನೊಂದು 0 ತಗೋರಿ, ನೋಡ್ರಿ 10,000ಕ್ಕೆ ಭಾಗ ಹೋಗ್ತಿಲ್ಲ. 16 80. ಇಲ್ಲಿ ಎಷ್ಟು 0 ಎಣಸ್ರಿ? 16 80. 0 ಎಷ್ಟು ಎಣಸ್ರಿ? 1 2 3 4. 1 2 3 4. ಇಷ್ಟು ಮಾಡ್ಕೊಂಡ್ಬಿಟ್ರೆ ಮುಗಿತು. ಇದನ್ನ ತಂದು ಏನು ಮಾಡಬೇಕು? ಈ 12.0625 ಇಟ್ಟು ಬಿಡ್ರಿ. ಎಷ್ಟು ಸರಳ. ಯಾಕಂತಂದ್ರೆ ಇದು 10,000ಕ್ಕೆ 16ಲೇ ಭಾಗಿಸ್ರಿ. ನೀವು ಭಾಗಿಸಿದಿಂದ ಏನಾಗ್ತದ? ದಶಮಾಂಶ ಬೇಕಾಗ್ಯದ ನಿಮಗೆ. ಇದನ್ನ ದಶಮಾಂಶ ಯಾಕೆ ಮಾಡಿದ್ರಿ ಸರ್ ಅಂದ್ರೆ ನಿಮಗೆ ದಶಮಾಂಶ ಕೇಳ್ಯಾನವ. ದಶಮಾಂಶ ಸಮಾನವಾದದ್ದು ಅಂದಾಗ ನೀವೇನ್ ಮಾಡ್ಬೇಕಾಗ್ತದ ಅದನ್ನು ಸರಿಯಾಗಿ ತಿಳ್ಕೊಬೇಕು. ನೋಡ್ರಿ, ದಶಮಾಂಶ ಮಾಡಾಕ ಹೆಂಗ್ ಮಾಡ್ಬೇಕು? 10ಕ್ಕೆ ಭಾಗ ಹೋಗಂಗಿಲ್ಲ, ಆಮೇಲೆ 100ಕ್ಕೂ ಹೋಗುದಿಲ್ಲ, 16ಲೇ 1000ಕ್ಕೂ ಹೋಗುದಿಲ್ಲ. 10,000ಕ್ಕೆ ಹೋತಂತಂದಾಗ ಈ ಮ್ಯಾಲ ಭಾಗಲಬ್ಧ ಎಷ್ಟು ಬಂದದ? 625 ಬಂದಿತ್ತಿಲ್ಲ. 0 ಎಷ್ಟು? 1 2 3 4. 1 2 3 4 ಸ್ಥಾನ ಮಾಡ್ಕೊಂಡು ಬಿಂದು ಇಟ್ಬಿಡ್ರಿ. ಆ ಬಿಂದು 12 ಮುಂದೆ ತಂದು 625. ಅಕಸ್ಮಾತ್ ಇಲ್ಲಿ 2 ಇತ್ತಂದ್ರೆ ಇದಕ್ಕೆ ಗುಣಾಕಾರ ಮಾಡಬೇಕು. 2ಕ್ಕೆ ಇದಕ್ಕೆ. ಇದು 1 ಅದ ನೋಡ್ರಿ, 1 ಮಾಡ್ರಿ. 1 ಅದ, 1 ಮಾಡ್ರಿ. ಅದರ ಉತ್ತರ ಅಷ್ಟೇ ಬರ್ತದ, 1ರಲ್ಲೇ ಗುಣ. ಇಲ್ಲಿ 3 ಇತ್ತಂದ್ರೆ ಇದಕ್ಕೆ ಈ ದಶಮಾಂಶಕ್ಕೆ 3ಲೇ ಗುಣಾಕಾರ ಮಾಡ್ರಿ. ಅವು ಕೆಲವೊಂದು ಟ್ರಿಕ್ಗಳನ್ನು ಸರಿಯಾಗಿ ನೀವು ಥಿಯರಿ ಲೆಕ್ಕಗಳನ್ನು ಮೊದಲು ಕಲಿಬೇಕು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ? 16ಕ್ಕೆ 12ಕ್ಕೆ ಗುಣಾಕಾರ ಮಾಡಿ 1 ಕೂಡಿಸಿ 16ಲೇ ಭಾಗಿಸೋದು ಕೂತ್ರಿ ಅಂದ್ರೆ ಟೈಮ್ ಎಷ್ಟು ಹಿಡಿತದ? ಅದನ್ನು ಸರಿಯಾಗಿ ತಿಳ್ಕೊಬೇಕು. ಕೆಲವೊಂದು ಟ್ರಿಕ್ಗಳ ಗಣಿತಗಳನ್ನು ನೀವು ನೆನ್ಪಿಟ್ಕೊಂಡ್ರಿ ಅಂತಾರೆ ಭಾಳ ಸರಳ ಆಗ್ತದೆ. ಈಗಂತೂ ನಿಮ್ಗೆ ಗುರ್ತಾತಲ್ಲ ಅದು ಹೆಂಗೆ ಮಾಡ್ಬೇಕನ್ನೋದು. ಹೆಂಗ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನ. 16 ಯಾವಾಗಲಾದರೂ 10,000ಕ್ಕೆ ಭಾಗ ಹೋಗ್ತದ, ಅದನ್ನು ಇಡ್ರಿ. 625 ಏನು ಬರ್ತದ? ಭಾಗಲಬ್ಧ ಬರ್ತದ. ಆ ಭಾಗಲಬ್ಧ ಅಂದ್ರೆ 0 ಎಷ್ಟು? 1 2 3 4. 0 ಅಂದ್ರೆ 4 ಸ್ಥಾನ ಬಿಟ್ಟು 0 ಕೊಡ್ರಿ. ಅಂಶ ಏನದ? 1 ಅದ, ಅದು 1ರಲ್ಲೇ ಗುಣಾಕಾರ ಮಾಡೋದು ಹೊಳ್ಳಿ ಅದೇ ಬರ್ತದ. ಅದಕ್ಕೆ ಬಿಂದು 0 6 2 5 ಇಟ್ಬಿಡ್ರಿ. ಉತ್ತರ ಸಂಖ್ಯೆ ಎಲ್ಲಿ ಅದ ಹುಡುಕ್ಯಾಡ್ರಿ. 12.0625 ಉತ್ತರ ಸಂಖ್ಯೆ ಸಿ. ಇವು ಕೆಲವೊಂದು ವೇಗವಾಗಿ ನವೋದಯದಾಗ ಹೆಂಗ್ ಮಾಡಬೇಕು ಅದನ್ನ ನಾವು ತಿಳಿಸ್ತಿರ್ತೀವಿ. ಈಗೆಲ್ಲ ನೋಡ್ರಿ, ಎಲ್ಲ ಇಶ್ಯೂ ಪೇಪರ್ಗಳು
ಆಮೇಲೆ ನವೋದಯದ ಎಲ್ಲ ಇಶ್ಯೂ ಪೇಪರ್ಗಳನ್ನು ಸಾಧ್ಯ ಆದಷ್ಟು ನಾ ಗಣಿತಗಳನ್ನು ಬಿಡಿಸಿರ್ತನು. ಆಮೇಲೆ ರೀಸ್ನಿಂಗ್ ಅಂತೂ ಕಂಪಲ್ಸರಿ ಚಂದಂಗೆ ನಿಮಗೆ ತಿಳಿಸಿ ಹೇಳಂಗೆ ನಾ ರೀಸ್ನಿಂಗ್ ಜೂಮ್ ಮಾಡಿ ನೋಡ್ರಿ, ಭಾರಿ ಕ್ಲಿಯರ್ ಕಾಣಿಸ್ತಾವ. ಆಮೇಲೆ ಗದ್ಯ ಭಾಗ ಏನದ ಅವತ್ತೂ ನಾವು ಸಾಧ್ಯ ಆದಷ್ಟು ನಾವು ಕನ್ನಡ ಹೆಚ್ಚು ಬರೋದಲ್ಲ, ಏನಾರು ತಪ್ಪಿದ್ರು ನೀವು ಹೊಂದಾಣಿಕೆ ಮಾಡಿಕೊಂಡು ಉತ್ತರ ಕರೆಕ್ಟ್ ಹೇಳಿಬಿಡ್ತೀವಿ. ನಮಗೆ ತಿಳಿಲಿಲ್ಲ ಅಂದ್ರೆ ಉತ್ತರ ಸಂಖ್ಯೆ ನೋಡಿ ಹೇಳಿರ್ತೀವಿ. ಆದರೆ MA ಕನ್ನಡ ಮೇಜರ್, ಕನ್ನಡ ಪಂಡಿತರು ಅದನ್ನು ಅರ್ಥಪೂರ್ಣವಾಗಿ ತಿಳಿಸಿ ಹೇಳ್ತಾರೆ. ಸ್ವಲ್ಪದ್ರ ಮಟ್ಟಿಗೆ ಕನ್ನಡ ತಿಳಿಸಿ ಹೇಳ್ತಾನೆ. ಮತ್ತು ಮನೆಯಾಳ ಪೇರೆಂಟ್ಸ್ ಅದು ನಿಮ್ಮ ಕಲ್ತವ್ರು ಇರ್ತಾರೆ, ಅವ್ರು ನಿಮ್ಮ ಕನ್ನಡ ಓದಿ ಹೇಳ್ತಾರೆ. ನಾ ಮೇನ್ ಇಂಪಾರ್ಟೆಂಟ್ 2 ಸಬ್ಜೆಕ್ಟ್ಗಳನ್ನು ನಿಮಗೆ ಯಾವುದೇ ತೊಂದರೆ ಇಲ್ಲಾರ್ದ ಮಾಡಿ ಹಾಕೋದು. ಒಂದು ರೀಸ್ನಿಂಗ್, 2ನೇದು ಗಣಿತ, 3ನೇದು ಸೀರಿಯಲ್ ಬೇಸಿಕ್ ಅಭ್ಯಾಸ. ನಾಳೆ ಜೂನದಿಂದ ನಿಮಗೆ ಮೇ 1ನೇ ತಾರೀಕದಿಂದ ನಿಮಗೆ ನನ್ನ ಬೇಸಿಕ್ ಅಭ್ಯಾಸ ಟೆಲಿಗ್ರಾಮ್ ಕ್ಲಾಸಿಗೆ ಜಾಯ್ನ್ ಆಗ್ರಿ. ಏನಿಲ್ಲ, ಕಾಮಿಡಿ ನೋಡ್ಲಿಕ್ಕೆ ಎಷ್ಟು ಇಂಟರ್ನೆಟ್ ನೀವು ಯೂಸ್ ಮಾಡ್ತೀರಿ ಅದರಷ್ಟೇ ಈ ಟೆಲಿಗ್ರಾಮ್ ಕ್ಲಾಸಿಗೆ ನೀವು ಉಪಯೋಗ ಮಾಡಿರಿ. ನೀವು ಶಣ್ಯರಾಗ್ತೀರಿ. ನೀವು ಪ್ರತಿಭಾವಂತ ವಿದ್ಯಾರ್ಥಿ ಆಗಿ ರಿಸಲ್ಟ್ ತಗೋಬೇಕು. ಪ್ರತಿಭಾವಂತ ವಿದ್ಯಾರ್ಥಿ ಸ್ವಂತ ಶ್ರಮದಿಂದ ಪ್ರಯತ್ನ ಪಟ್ಟು ಕಲಿತು ಜಾಣತನದಿಂದ ನೀವು ಗೆದಿರಿ. ನೋಡ್ರಿ, ನವೋದಯದಾಗ ನೀವು ಸೆಲೆಕ್ಟ್ ಆಗ್ರಿ, ದೊಡ್ಡ ನೌಕರಿ ಸಿಗ್ತದೆ, ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾವ. ನವೋದಯದಲ್ಲಿ ಕಾಪಿ ನಡೆಯುವುದಿಲ್ಲ. ಅದು ಎಂಟ್ರೆನ್ಸ್ ಎಕ್ಸಾಮ್ ಹೆಂಗೆ ನಡೀತದೋ ಅದು ದೇವ್ರಿಗೆ ಗೊತ್ತಾ. ಆದ್ರೆ ನವೋದಯದಲ್ಲಿ ಮಾತ್ರ ಕಾಪಿ ನಡೆಯೋದಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಭಾಳ ತಯಾರಾಗ್ತಾರೆ. ಸೈನಿಕ್ ಸ್ಕೂಲ್ಗಿಂತಲೂ ನವೋದಯದಲ್ಲಿ ಅಭ್ಯಾಸ ಭಾಳ ಸ್ಟ್ಯಾಂಡರ್ಡ್ ಇರ್ತವೆ. ಇದನ್ನು ಸರಿಯಾಗಿ ತಿಳ್ಕೊಂಡಿರಿ ಅಂತ ತಿಳ್ಕೊಂಡಿನಿ ನಾನು. ನೀವು ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡಿ. ಥ್ಯಾಂಕ್ ಯು ಬೈ. ಬರ್ಕೋರಿ ಪೇರ್ದಾಗ.